ನನ್ನ ಹೆಸರು ಸುಧಾನು ಅಂತ, ಮೂಡಿಗೆರೆ ತಾಲೂಕು ಜನ್ನಾಪುರ ಅಂತ ವಾಸಿ. ನಮ್ಮದು ಮೂಲತಃ ಕೃಷಿ ಕುಟುಂಬ. ಆದರೆ ನಾನು ಕೃಷಿಗೆ ಬಂದು 2 ವರ್ಷ ಆಯ್ತಷ್ಟೇ. ಅದಕ್ಕಿಂತ ಮುಂಚೆ ನಾನು ಒಂದು ಐಸ್ ಕ್ರೀಮ್ ಪಾರ್ಲರ್ ವ್ಯವಹಾರ ಮಾಡ್ಕೊಂಡಿದ್ದೆ. ಕೊರೋನಾ ಟೈಮಲ್ಲಿ ನನಗೆ ಕೃಷಿ ಕಡೆ ಸ್ವಲ್ಪ ಒಲವು ಬಂತು. ಆ ಸಮಯದಲ್ಲಿ ನಾನು ಕಾಡಸಿದ್ದೇಶ್ವರ ಗುರುಗಳ ವಿಡಿಯೋನ ಅತಿ ಹೆಚ್ಚಾಗಿ ನೋಡ್ತಾ ಇದ್ದೆ. ಹಾಗಾಗಿ ಆಮೇಲೆ ಕೃಷಿಗೆ ಬರಬೇಕು ಅನ್ನೋ ಆಸೆನ ಯಾವ ರೀತಿ ಪೂರ್ಣ ಆಯಿತು ಅಂತ ಹೇಳಿದ್ರೆ, ಸಾವಯವ ಕೃಷಿನೇ ಮಾಡಬೇಕು ಅನ್ನೋದ್ರ ಮುಖಾಂತರ ನಾನು ಈಡೇರಿಸ್ಕೊಂಡೆ. ಸಾವಯವ ಕೃಷಿ ಮಾಡಬೇಕು ಅಂತಾದಾಗ ಗೋವುಗಳು ಅತಿ ಮುಖ್ಯ. ಅದು ನಮ್ಮ ಹತ್ರ ಯಾವಾಗಲೂ ಇರ್ತಿತ್ತು. ಯಾಕೆಂದ್ರೆ ನಮ್ಮದು ಮುಂಚೆಯಿಂದನೂ ಕೃಷಿ ಕುಟುಂಬ ಆಗಿದ್ದರಿಂದ ನಮ್ಮ ಹತ್ರ ಗೋ ಆಧಾರಿತ ಕೃಷಿನೇ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇದ್ದು, ಸ್ವಲ್ಪ ರಾಸಾಯನಿಕ ಬಳಸ್ತಾ ಇದ್ದು. ಆದರೆ ನಾನು ಕೃಷಿಗೆ ಬರೋದಕ್ಕೆ ಸಂಪೂರ್ಣವಾಗಿ ಸಾವಯವದಲ್ಲೇ ಮಾಡಬೇಕು, ಗೋ ಆಧಾರಿತ ಕೃಷಿನೇ ಮಾಡಬೇಕು ಅಂತ ನಾನು ಕೃಷಿಗೆ ಬಂದವನು. ಈ ಸಮಯದಲ್ಲಿ ಏನು ಅಂತ ಹೇಳಿದ್ರೆ, ಸಾವಯವ ಕೃಷಿ ಮಾಡಬೇಕು ಅಂತ ಹೇಳಿದ್ರೆ ಸಂಪೂರ್ಣ ಕುಟುಂಬದ ಬೆಂಬಲ ಬೇಕಾಗುತ್ತೆ. ನಮಗೆ ಈಗ ನಾನು ನಿನ್ನೆಯಿಂದ ಈ ಕಾರ್ಯಕ್ರಮದಲ್ಲಿ ಇಲ್ಲೇ ಇದ್ದೀನಿ. ನಮ್ಮ ತಂದೆಯವರು ಬೆಳಿಗ್ಗೆಯಿಂದ ಇಲ್ಲೇ ಇದ್ದಾರೆ. ಹಾಗಾಗಿ ಆ ಹಸುಗಳನ್ನ ಕಟ್ಟೋದು, ಹುಲ್ಲಾಕೋದು, ನೀರು ಕೊಡೋದು, ಇಂಥ ಕೆಲಸನ ನಮ್ಮ ತಾಯಿಯವರು, ನಮ್ಮ ಹೆಂಡತಿ ಈ ಥರ ಮಾಡೋಕ್ಕೆ ಸಾಧ್ಯ ಆಗತ್ತೆ. ಮಾತ್ರ ನಾವೆಲ್ಲ ಇಂಥ ಕಾರ್ಯಕ್ರಮಗಳಿಗೂ ಬರ್ಬೋದು. ಆನಂತರ ಸಾವಯವ ಕೃಷಿ ಮಾಡೋಕ್ಕೂ ಸಾಧ್ಯ ಆಗುತ್ತೆ. ಯಾರೋ ಒಬ್ಬರಿಂದ ಇದು ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈ ಗೋವುಗಳ ಮೇಲೆ ಪ್ರೀತಿ ಇರ್ತಕ್ಕಂಥ ಕುಟುಂಬದವರು ಇದನ್ನ ಸಾವಯವ ಕೃಷಿನ ಮಾಡ್ಬೋದು. ಆ ನಂತರ ನಮ್ಮದು ಹೇಗಾಯ್ತು ಅಂತ ಹೇಳಿದ್ರೆ, 24ರ ನಂತರ ನಾನು ಸಾವಯವ ಕೃಷಿಗೆ ಬಂದೆ. ಈ ಕೃಷಿಗೆ ಬರೋ ಟೈಮಲ್ಲಿ ಗೋ ಆಧಾರಿತವಾಗಿನೇ ಮಾಡಬೇಕು ಅಂತೇಳಿ ಜೀವಾಮೃತದ ಮುಖಾಂತರ ನಾನು ಪ್ರಾರಂಭ ಮಾಡಿದೆ. ಅದ್ರ ಜೊತೆಗೆ ಗೋಕೃಪಾಮೃತನ್ನು ಅಳವಡಿಸ್ಕೋಬೇಕು ಅಂತ ಹೇಳಿ ನಾನು ಹೀಗೆ ಗೋಕೃಪಾಮೃತ ಕಲ್ಚರ್ನ ಹುಡುಕುವ ಸಮಯದಲ್ಲಿ ಕಡೂರಿನ ಭರತ್ ಬಿಸ್ಲೇರೆ ಅಂತ ಅವರು ಪರಿಚಯ ಆಯಿತು. ಅವ್ರ ಮುಖಾಂತರ ನನಗೆ ಗೋಕೃಪಾಮೃತ ಕಲ್ಚರ್ ಸಿಕ್ತು. ಅದರೊಟ್ಟಿಗೆ ನಮ್ಮದು ಚಿಕ್ಕಮಗಳೂರು ಸಾವಯವ ರೈತ ಬಳಗಕ್ಕೆ ಅವ್ರ ಮುಖಾಂತರ ಸೇರೋ ಥರ ಆಯಿತು. ಅದರ ನಂತರ ಹೇಗೆ ಅಂತ ಹೇಳಿದ್ರೆ, 24ರಿಂದನೂ ತಿಂಗಳಿಗೊಂದು ಮಾಸಿಕ ಸಭೆಗಳನ್ನ ಮಾಡ್ತಾ ಬರ್ತಾ ಇದ್ದಾವೆ. ಆ ಸಭೆಗಳಲ್ಲಿ ನಾವು ಮಾಸಿಕ ಸಭೆ ಅಂತ ಹೇಳಿದ್ರೆ ತಿಂಗಳಿಗೆ ಒಂದು ತೋಟಗಳಿಗೆ ಭೇಟಿ ಕೊಡೋದು, ಸಾವಯವ ತೋಟಕ್ಕೆ ಭೇಟಿ ಕೊಡೋದು. ಅಲ್ಲಿ ಸುಮಾರು ಒಂದು 80ರಿಂದ 100 ರೈತರು ಇರ್ತಾರೆ. ಆ ತೋಟದಲ್ಲಿ ಆದಂಥ ತಪ್ಪುಗಳು ಹಾಗೂ ಅವರಿಂದ ನಮಗೆ ಆಗುವಂಥ ಲಾಭಗಳು, ಇವೆರಡನ್ನೂ ಚರ್ಚೆ ಮಾಡಿಬಿಟ್ಟು ಅದನ್ನು ನಾವು ಕೃಷಿಯಲ್ಲಿ ಅಳವಡಿಸ್ಕೊಳ್ತಾ ಬಂದು, ಇದು ನಮಗೆ ಈ ಬಳಗದಿಂದ ತುಂಬಾ ಸಹಕಾರಿಯಾಗಿದೆ. ಯಾಕೆ ಅಂತ ಹೇಳಿದ್ರೆ, ನಾವು ರಾಸಾಯನಿಕವಾಗಿ ಒಂದು ಕೃಷಿ ಮಾಡೋರಿಗೆ ಯಾವುದೋ ತೊಂದರೆ ಇಲ್ಲ. ಯಾವುದೋ ಒಂದು ಹುಳ ಬಂತು ಅಂತ ಹೇಳಿದ್ರೆ ಯಾವುದೋ ಒಂದು ಅಂಗಡಿಗೆ ಹೋಗಿ ಕೇಳಿದ್ರೆ ಅವನೇನೋ ಒಂದು ಕೊಡ್ತಾನೆ. ಆದ್ರೆ ಸಾವಯವದಲ್ಲಿ ಹೇಗಾಗುತ್ತೆ ಅಂತ ಹೇಳಿದ್ರೆ, ಅದಕ್ಕೊಬ್ಬರು ಮಾರ್ಗದರ್ಶಕರು ತುಂಬಾ ಅವಶ್ಯಕತೆ ಇದೆ. ನಮ್ಮ ಕಾಡಸಿದ್ದೇಶ್ವರ ಗುರುಗಳು ಅದರಲ್ಲಿ ತುಂಬಾ ಪಾತ್ರ ವಹಿಸ್ತಾ ಇದ್ದಾರೆ. ಅವ್ರ ಮಾರ್ಗದರ್ಶನವನ್ನು ಅಳವಡಿಸ್ಕೊಳ್ಳೋದ್ರ ಜೊತೆಗೆ ನಮ್ಮ ಬಳಗದ ಇತರ ರೈತರನ್ನು ಸೇರಿಸ್ಕೊಂಡು ನಾವು ತುಂಬಾ ನಮ್ಮ ಕೃಷಿಯಲ್ಲಿ ಬದಲಾವಣೆ ತರ್ತಾ ಇದ್ದೀವಿ. ಆ ನಂತರ ನಮ್ಮದು ಬಳಗದ ಒಂದು ವಾಟ್ಸಪ್ ಗ್ರೂಪ್ ಇದೆ. ಅದರಲ್ಲಿ ಸುಮಾರು ಒಂದು 600ರಿಂದ 700 ರೈತರು ಸಕ್ರಿಯವಾಗಿದ್ದಾರೆ. ಏನೇ ಸಮಸ್ಯೆ ಬಂದರೂ ಅವ್ರ ಸಮಸ್ಯೆಗೆ ಬೇರೆಯವರು ಸ್ಪಂದಿಸ್ತಾರೆ, ನಮ್ಮ ಸಮಸ್ಯೆಗೆ ಪರಿಹಾರಗಳನ್ನ ಸಿಗ್ತಾ ಇದ್ದಾವೆ. ಈ ಥರ ಎಲ್ಲ ಆಗ್ತಿರೋದ್ರಿಂದ ನಮ್ಮ ಬಳಗ ತುಂಬ ಚೆನ್ನಾಗಿ ನಡ್ಕೊಂಡು ಬಂದು ಇವತ್ತು 2 ವರ್ಷ ಪೂರ್ಣ ಮಾಡಿ ಇಷ್ಟೊಂದು ದೊಡ್ಡ ಯಶಸ್ವಿಯಾಗಿ ಒಂದು ಕಾರ್ಯಕ್ರಮನ ನಾವು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇನ್ನು ಮುಂದೆ ನಾವು 3 ಅಥವಾ 4ನೇ ವರ್ಷದ ಸಭೆ ಯಾವ ರೀತಿ ಆಗ್ಬೇಕು ಅಂತ ಹೇಳಿದ್ರೆ, ಈ ಪ್ರತಿ ನಮ್ಮ ಇಡೀ ಕರ್ನಾಟಕ ನಮ್ಮ ಜಿಲ್ಲೆಯ ಸಾವಯವ ಬಳಗ ನಡೆಸ್ತಾ ಇರೋ ಒಂದು ಕಾರ್ಯಕ್ರಮನ ತಿರುಗಿ ನೋಡೋ ರೀತಿ ಮಾಡಬೇಕು. ಗುರುಗಳ ಆಶೀರ್ವಾದ ಮತ್ತು ಗುರುಗಳ ಮಾರ್ಗದರ್ಶನದಲ್ಲಿ ನಾವು ಅತಿ ಮುಂದಕ್ಕೆ ನಮ್ಮ ಬಳಗನ ಇನ್ನೂ ಚೆನ್ನಾಗಿ ನಡೆಸ್ಕೊಂಡು ಹೋಗೋಣ. ಸಾವಯವ ಕೃಷಿಯನ್ನು ಮಾಡ್ತಾ ನಮ್ಮ ಮುಂದಿನ ಪೀಳಿಗೆಗೆ ಉತ್ತಮವಾದ ಭೂಮಿ ಮತ್ತು ಪ್ರಕೃತಿಯನ್ನು ಬಿಟ್ಟು ಹೋಗೋಣ. ಸಾವಯವ ಕೃಷಿ ಸಾವಿಲ್ಲದ ಕೃಷಿ ಅಂತ ಹೇಳ್ತಾ